नीलकंठाय नमः श्रीतवत्सलाय नमः ओम अनंताय नमः ओम माधवाय नमः ओम केतवे नमः ओम नैमाधवे नमः ओम भवनाय नमः ओम विवाय नमः ओम चंद्राय नमः ओम योगिने नमः ओम महाशक्तिये नमः ओम महाप्रियाय नमः ओम कुंकुम पत्त अर्चना दीपान मध्य ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಟು ಸುಜೇಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ನೋದು ನನ್ನ ಭಾವನೆ. ಇವತ್ತು ಅರ್ಲಿ ಮಾರ್ನಿಂಗ್ ತಮ್ಮನ ಮನೆಗೆ ಬಂದಿದ್ದೀವಿ. ಇವತ್ತು ಬೆಳಗ್ಗೆನೇ ಹಾಲು ಉಗ್ಸಿದಾಯಿತು. ಈಗ ನವಗ್ರಹ ಪೂಜೆ ಮಾಡ್ತಿದ್ದಾರೆ. ಸೊ ರಂಗನಾಥ ಈಗ ಹೊಸ ಮನೆಗೆ ಶಿಫ್ಟ್ ಮಾಡಿದ್ದಾನೆ. ಆ ಪೂಜೆ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೊರಡ್ತಾ ಇದ್ದೀವಿ. ಅರ್ಲಿ ಮಾರ್ನಿಂಗ್ಗೆ ಬೆಳಗ್ಗೆನೇ ಪೂಜೆ ಇದ್ದಿದ್ದರಿಂದ ಪೂಜೆ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗಲೇಬೇಕಾಗಿತ್ತು. ಯಾಕಂದರೆ ಇವತ್ತು ಸಾಕಷ್ಟು ಕೆಲಸಗಳಿತ್ತು. ಸೊ ನೆಕ್ಸ್ಟ್ ಟೈಮ್ ನಾನು ನಿಮಗೆ ಹೋದಾಗ ಹೋಮ್ ಟೂರ್ ಮಾಡಿಸ್ತೀನಿ. ನಮ್ಮನೆಗೆ ಒಬ್ಬರು ಹೊಸ ಮೇಡ್ನ ಕರ್ಕೊಂಡ್ಬಂದಿದ್ದೀವಿ. ಅವ್ರ ಪರಿಚಯ ಇವತ್ತು ಮಾಡಿಸ್ತಿದ್ದೀನಿ. ಅವರು ಇವತ್ತು ಅಗಾರೋ ಅಲ್ಫಾ ವ್ಯಾಕ್ಯೂಮ್ ಕ್ಲೀನರ್ದು ರಿವ್ಯೂ ನೋಡೋಣ. ಅದಕ್ಕೂ ಮುಂಚೆ ಅದರ ಜೊತೆಗೆ ಏನೇನೆಲ್ಲ ಬಂದಿರುತ್ತೆ ಅಂತ ಅನ್ನೋದನ್ನ ನೋಡೋಣ. ಇದರ ಜೊತೆಗೆ ಯೂಸರ್ ಮ್ಯಾನ್ಯುಯಲ್ ಕೊಟ್ಟಿರ್ತಾರೆ, ಹಾಗೆ ವ್ಯಾರಂಟಿ ಕಾರ್ಡ್ ಇರುತ್ತೆ. ಅಗಾರೋ ವ್ಯಾಕ್ಯೂಮ್ ಕ್ಲೀನರ್ನ ಮ್ಯಾನ್ಯುಯಲ್ನ ಕರೆಕ್ಟಾಗಿ ಓದ್ಬಿಟ್ಟು ನಾವು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ಮೊದಲನೇದಾಗಿ ಇದು ಅಗಾರೋ ವ್ಯಾಕ್ಯೂಮ್ ಕ್ಲೀನರ್ನ ಮೇನ್ ಯೂನಿಟ್. ಇದ್ರ ಜೊತೆಗೆ ಚಾರ್ಜಿಂಗ್ ಬೇಸ್ ಇದೆ, ಚಾರ್ಜಿಂಗ್ ಕೇಬಲ್ ಅಥವಾ ಚಾರ್ಜರ್, ಹಾಗೆ ಇದ್ರ ಜೊತೆಗೆ ಎರಡು ಈ ರೀತಿ ಗ್ರೀನ್ ಅಂಡ್ ರೆಡ್ ಎರಡು ಬ್ರಷ್ ಕೊಟ್ಟಿದ್ದಾರೆ. ಇದರಲ್ಲಿ ಆಲ್ರೆಡಿ ನಾವು ಎರಡನ್ನ ಫಿಕ್ಸ್ ಮಾಡಿದ್ವಿ. ಎಕ್ಸ್ಟ್ರಾ ಇರುವಂಥದ್ದು ಇದು. ಒಂದು ಲೆಫ್ಟ್ಗೆ ಒಂದು ರೈಟ್ಗೆ ಹಾಕೋ ರೀತಿಯಲ್ಲಿ ಇದು ಇರುತ್ತೆ. ನಾವು ಅದನ್ನು ನೋಡಿಕೊಂಡು ಫಿಕ್ಸ್ ಮಾಡ್ಕೋಬೇಕು. ಇದು ಸೈಡ್ ಬ್ರಷ್. ಇದು ಹೆಪಾ ಫಿಲ್ಟರ್. ಇದ್ರ ಜೊತೆಗೆ ಇದೊಂದು ಕ್ಲೀನಿಂಗ್ ಬ್ರಷ್ ಇದೆ. ನಾವು ಕ್ಲೀನ್ ಮಾಡಲಿಕ್ಕೆ ಅಥವಾ ಏನಾದ್ರು ಬ್ರಷ್ ಒಳಗಡೆ ಕೂದಲು ದಾರ ಏನಾದ್ರು ಸಿಕ್ಕಾಕೊಂಡ್ರೆ ಕಟ್ ಮಾಡಲಿಕ್ಕೆ ಬ್ಲೇಡ್ ಕೊಟ್ಟಿರ್ತಾರೆ. ಈ ಸೈಡಲ್ಲಿ ಬ್ರಷ್ ಇರುತ್ತೆ. ಸೊ ಇದನ್ನ ಕ್ಲೀನಿಂಗ್ಗೆ ಮತ್ತೆ ಒಳಗಡೆ ಬ್ರಷ್ ಅನ್ನ ಕ್ಲೀನ್ ಮಾಡಲಿಕ್ಕೆ ಅಂತ ಉಪಯೋಗಿಸ್ಕೊಳ್ಳುವಂತ ಬ್ರಷ್ ಇದು. ಇದು ಮಾಪ್ ಹೋಲ್ಡರ್. ಈ ಮಾಪ್ ಹೋಲ್ಡರ್ನ ಉಪಯೋಗಿಸ್ಕೊಂಡು ಮನೆ ಕೂಡ ಒರೆಸ್ಬೋದು. ಈ ರೀತಿ ಎರಡು ಮಾಪ್ ಇರುತ್ತೆ. ನಾವು ಇದಕ್ಕೆ ಹಾಕ್ಬಿಟ್ಟು ನಂತರ ಮನೆ ಒರೆಸುವಾಗ ಇದಕ್ಕೆ ಈ ಮಾಪ್ನ ಹಾಕಿ ಉಪಯೋಗಿಸ್ಕೋಬಹುದು. ಸೊ ಇದ್ರ ಜೊತೆಗೆ ಕೊಟ್ಟಿರುವಂತ ಎಕ್ಸ್ಟ್ರಾ ಏನೇನು ಕೊಟ್ಟಿರೋ ಅದನ್ನೆಲ್ಲ ನಾನು ನಿಮಗೆ ತೋರಿಸಿದ್ದೀನಿ. ಇದರಲ್ಲಿ ಇರೋದು ಡಸ್ಟ್ಬಿನ್ ಮತ್ತೆ ವಾಟರ್ ಟ್ಯಾಂಕ್, ಇದೆರಡು ಕೂಡ ಒಟ್ಟಿಗೆ ಇರುತ್ತೆ. ಇದರಲ್ಲಿ ಕಸನೂ ಕಲೆಕ್ಟ್ ಆಗುತ್ತೆ, ಜೊತೆಗೆ ನೀರು ತುಂಬಿಸಿ ಮನೆ ಒರೆಸೋದಕ್ಕೂ ಕೂಡ ಉಪಯೋಗಿಸ್ಕೋಬಹುದು. ಇದರಲ್ಲಿ ನೀರು ಹಾಕೋಬಹುದು ಮನೆ ಒರೆಸೋದಕ್ಕೆ. ಹಾಗೆ ಕಸ ಕಲೆಕ್ಟ್ ಆಗಿರೋದು ಇದರಲ್ಲಿ ಬಂದು ಕಲೆಕ್ಟ್ ಆಗುತ್ತೆ. ನಂತರ ನಾವು ಬ್ರಷ್ ಇಂದ ಈ ಹೆಪಾ ಫಿಲ್ಟರ್ನ ಕ್ಲೀನ್ ಮಾಡ್ಕೋಬಹುದು. ಹಾಗೆ ಇದ್ರ ಒಳಗಡೆ ಇರುವಂತ ಕಸ ಕೂಡ ಕ್ಲೀನ್ ಮಾಡಿಕೊಂಡು ಮತ್ತೆ ನಾವು ರೀಯೂಸ್ ಮಾಡ್ಕೋಬಹುದು. ಇದು ಪವರ್ ಬಟನ್, ಇದು ಹೋಮ್ ಬಟನ್. ಇದನ್ನ ನಾವು ವೈಫೈ ಕನೆಕ್ಟ್ ಮಾಡಿಕೊಂಡು ಪ್ರತಿದಿನ ಕ್ಲೀನಿಂಗ್ಗೆ ಇದನ್ನ ಸ್ಟಾರ್ಟ್ ಮಾಡಿದ್ರೆ ಒಂದ್ಸತಿ ನಾವು ಟೈಮ್ ಸೆಟ್ ಮಾಡಿಬಿಟ್ರೆ ಎವ್ರಿಡೇ ಅದೇ ಟೈಮ್ಗೆ ಅದಾಗದೇ ಹೋಗಿ ಕ್ಲೀನ್ ಮಾಡ್ಕೊಂಡು ಬರುತ್ತೆ. ಅದು ಮಾಪಿಂಗ್ ಇರಲಿ ಡಸ್ಟಿಂಗ್ ಇರಲಿ ಎರಡನ್ನೂ ನಾವು ಸೆಲೆಕ್ಟ್ ಮಾಡ್ಕೋಬಹುದು. ಅಥವಾ ಬರೀ ಮಾಪ್ ಮಾಡೋದಿದ್ರೆ ಬರೀ ಮಾಪ್ ಮಾಡ್ಬೋದು, ಅಥವಾ ಮನೇನು ಒರೆಸ್ಬೇಕು ಅಂತಂದ್ರೆ ಆ ಥರ ಕೂಡ ನಾವು ಸೆಲೆಕ್ಟ್ ಮಾಡಿ ಇದನ್ನ ಇಟ್ಕೋಬಹುದು. ಅದು ಹಾಗೆ ಇದ್ರ ಜೊತೆಗೆ ಮತ್ತೊಂದು ಬಟನ್ ಇದೆ. ಇದು ಲೇಸರ್ ರಾಡರ್. ಮುಂದಗಡೆ ನಾನು ನಿಮಗೆ ತೋರಿಸಿದೆ. ಇದರಲ್ಲಿ ವಾಟರ್ ಟ್ಯಾಂಕ್ ಮತ್ತೆ ಡಸ್ಟ್ ಕಲೆಕ್ಟರ್, ಡಸ್ಟ್ಬಿನ್ ಕೊಟ್ಟಿರ್ತಾರೆ. ಇದರ ಹಿಂಭಾಗದಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ಬಂಪರ್ ಕೊಟ್ಟಿರ್ತಾರೆ. ಇದು ಮೂವ್ ಆಗಬೇಕಾದ್ರೆ ಯಾವ್ದಾದ್ರು ಆಬ್ಜೆಕ್ಟಿಗೆ ಟಚ್ ಆದ್ರೆ ಅದು ತಾನಾಗೆ ವಾಪಸ್ ಬರುತ್ತೆ. ಇದು ಬಂಪರ್. ಪವರ್ ಬಟನ್ ಅನ್ನ ಒಂದು 2-3 ಸೆಕೆಂಡ್ ಒತ್ತಿಟ್ಕೊಂಡಿದ್ರೆ ಆಫ್ ಆಗುತ್ತೆ. ನಾವೀಗ ಕೆಳಗಡೆ ಏನೇನಿದೆ ಅಂತ ಅನ್ನೋದನ್ನ ನೋಡೋಣ. ಸೊ ಮೇನ್ ವರ್ಕ್ ಆಗೋದೆ ಇದರಲ್ಲಿ. ಇದು 360 ಡಿಗ್ರಿ ರೊಟೇಟ್ ಆಗುವಂತ ಯೂನಿವರ್ಸಲ್ ವೀಲ್. ಇದ್ರ ಜೊತೆಗೆ ಡ್ರೈವ್ ವೀಲ್ ಕೂಡ ಇರುತ್ತೆ. ಎರಡು, ಆ ಕಡೆ ಒಂದು ಈ ಕಡೆ ಒಂದು, ಎರಡು ಡ್ರೈವ್ ವೀಲ್ ಇದೆ. ಹಾಗೆ ಒಂದು ರೋಲಿಂಗ್ ಬ್ರಷ್ ಇದೆ. ಇದರಲ್ಲಿ ರೋಲಿಂಗ್ ಬ್ರಷ್ ಇದೆ. ಇದೇ ಇದರಲ್ಲಿ ಕಸ ಎಲ್ಲ ಗುಡಿಸಿ ಕ್ಲೀನ್ ಮಾಡುತ್ತೆ. ನೋಡಿ, ಇದರಲ್ಲಿ ನಾನು ಇದಾಗಲೇ ಒಂದ್ಸತಿ ಟ್ರೈ ಮಾಡಿ ನೋಡಿದ್ದೆ. ಇದರಿಂದ ಕ್ಲೀನಾಗಿ ಕಸ ಎಲ್ಲ ಸಕ್ ಮಾಡ್ಕೊಳ್ಳೋದಕ್ಕೆ ಈ ಬ್ರಷ್ ಹೆಲ್ಪ್ ಮಾಡುತ್ತೆ. ಕಸ ಗುಡಿಸೋದಕ್ಕೆ ಈ ಬ್ರಷ್ ಹೆಲ್ಪ್ ಮಾಡುತ್ತೆ. ಇದ್ರ ಜೊತೆಗೆ ಸೈಡ್ ಬ್ರಷ್ ಏನಿದೆ ಅದು ಒಂದು ಲೆಫ್ಟ್ ಮತ್ತೆ ಒಂದು ರೈಟ್ ಅಂತ ಏನು ಕೊಟ್ಟಿರ್ತಾರೆ. ನಾವು ಇವಾಗಲೇ 2 ಹಾಕಿದ್ದೀವಿ, ಇನ್ನೆರಡು ಎಕ್ಸ್ಟ್ರಾ ಇರುತ್ತೆ. ಸೊ ಇದು ಕೆಳಗಡೆ ಇರುವಂಥ ಪಾರ್ಟ್ ಆಯಿತು. ಒಂದು ಬ್ರಷ್ ಇದೆ, 2 ಸೈಡ್ ವೀಲ್ ಇದೆ, ಒಂದು 360 ಡಿಗ್ರಿ ರೊಟೇಟಿಂಗ್ ಯೂನಿವರ್ಸಲ್ ವೀಲ್ ಇದೆ, ಮತ್ತು
ಲೆಫ್ಟ್ ಆ್ಯಂಡ್ ರೈಟ್ 2 ಸೈಡ್ ಬ್ರಷ್ ಇದೆ. ಈ ಬ್ರಷ್ನ ಯೂಸ್ ಮಾಡಿದ್ಮೇಲೆ ತೆಗೆದುಬಿಟ್ಟು ಕ್ಲೀನ್ ಮಾಡಿ ಮತ್ತೆ ಇದರಲ್ಲಿ ಹಾಕೋಬೋದು. ಈ ವ್ಯಾಕ್ಯೂಮ್ ಕ್ಲೀನರ್ನ ನಾವು ಪ್ರತಿದಿನ ಉಪಯೋಗಿಸೋದಕ್ಕೆ ಒಂದು ಆ್ಯಪ್ ಡೌನ್ಲೋಡ್ ಮಾಡ್ಕೋಬೇಕು. ಸ್ಮಾರ್ಟ್ ಲೈಫ್ ಅಂತ ಒಂದು ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಈ ಆ್ಯಪ್ ಮೂಲಕನೇ ನಾವು ಇದನ್ನು ಉಪಯೋಗಿಸ್ಕೋಬೋದು. ಸೊ ಈ ಆ್ಯಪಲ್ಲೇ ಎಲ್ಲನೂ ಇರುತ್ತೆ. ಪ್ರತಿದಿನ ಯಾವ ಥರ ಕ್ಲೀನ್ ಮಾಡಬೇಕು, ಯಾವ್ಯಾವ ಏರಿಯಾ ಕ್ಲೀನ್ ಮಾಡಬೇಕು, ಎಷ್ಟೆಷ್ಟು ಕ್ಲೀನ್ ಮಾಡಬೇಕು ಅಂತ ಇದನ್ನೆಲ್ಲ ನಾವು ಆ್ಯಪಲ್ಲೇ ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಉಪಯೋಗಿಸ್ಕೋಬೋದು. ಅದು ಹೇಗೆ ಅಂತ ಇದನ್ನು ನೋಡೋಣ. ಸ್ಮಾರ್ಟ್ ಲೈಫ್ ಅಂತನೋ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಇದ್ರ ಮೂಲಕ ನಾವು ಯಾವ ರೂಮ್ ಕ್ಲೀನ್ ಮಾಡ್ತಿದ್ದೀವಿ, ಎಷ್ಟು ಪ್ಲೇಸ್ ನಾವು ಕ್ಲೀನ್ ಮಾಡಬೇಕು ಅದನ್ನೆಲ್ಲ ಇದು ತಾನಾಗೆ ಅಳತೆ ಮಾಡಿಕೊಂಡು ನಂತರ ಕ್ಲೀನಿಂಗ್ ಸ್ಟಾರ್ಟ್ ಮಾಡುತ್ತೆ. ಫಸ್ಟ್ ಟೈಮ್ ಆನ್ ಮಾಡಿದಾಗ ಅದು ಫಸ್ಟು ಮ್ಯಾಪ್ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ಅಂದರೆ ಆ ರೂಮ್ ಎಷ್ಟು ಅಗಲ ಇದೆ, ಎಷ್ಟು ಉದ್ದ ಇದೆ ಅಂತ ಫಸ್ಟ್ ಮ್ಯಾಪ್ ಮಾಡ್ಕೊಂಡ ನಂತರ ಕ್ಲೀನಿಂಗ್ ಸ್ಟಾರ್ಟ್ ಮಾಡುತ್ತೆ. ನಮ್ಮ ಮನೆಯಲ್ಲಿ ಫ್ಲೋರ್ ಬೈ ಫ್ಲೋರ್ ಇರೋದ್ರಿಂದ ಕೆಲವೊಮ್ಮೆ ಮೆಟ್ಲುಗಳ ಹತ್ರ ಬಿದ್ದು ಹೋಗೋವಂಥ ಚಾನ್ಸಸ್ ಇರುತ್ತೆ ಅಂತಲೂ ಒಂದು ಭಯ ಇತ್ತು. ಅದಕ್ಕೋಸ್ಕರ ಫಸ್ಟ್ ನಾನು ಟೇಬಲ್ ಮೇಲೆ ಇದನ್ನು ಆನ್ ಮಾಡಿದ್ದೀನಿ. ನೀವೇ ನೋಡ್ಬೋದು, ಇದು ಟೇಬಲ್ ಎಷ್ಟಿದೆಯೋ ಅಷ್ಟಕ್ಕೆ ಮಾತ್ರ ಕ್ಲೀನ್ ಮಾಡುತ್ತೆ. ಯಾವುದೇ ಕಾರಣಕ್ಕೂ ಇದು ಕೆಳಗಡೆ ಬೀಳಲ್ಲ. ಸೊ ಮೆಟ್ಲಿರೋ ಅಂಥ ಕಡೆಗೆ ಅದು ಹೋಗಿ ವಾಪಸ್ ಬಂದುಬಿಡುತ್ತೆ. ನೀವು ನೋಡ್ತಾ ಇದ್ರಲ್ಲ, ಫಸ್ಟ್ ನಾನು ಇದನ್ನು ಚೆಕ್ ಮಾಡಿದೆ ಮೆಟ್ಲಿರೋ ಹತ್ರ ಬೀಳುತ್ತಾ ಅಂತ. ಸೊ ಈಸಿಯಾಗಿ ನಾವು ಯಾವುದೇ ಏರಿಯಾದಲ್ಲಿ ಇಟ್ಕೊಂಡು ಕ್ಲೀನ್ ಮಾಡ್ಕೋಬೋದು. ಕ್ಲೀನಿಂಗ್ ಕಂಪ್ಲೀಟ್ ಆದಮೇಲೆ ಅದು ಕಂಪ್ಲೀಟ್ ಆಗಿದೆ ಅಂತ ಹೇಳಿ ತಾನಾಗೆ ಹೋಗಿ ಚಾರ್ಜಿಂಗ್ ಪಾಯಿಂಟಲ್ಲಿ ಕೂತ್ಕೊಳ್ಳುತ್ತೆ. ಹಾಗೆ ಆ ಏರಿಯಾ ಕ್ಲೀನ್ ಮಾಡಲಿಕ್ಕೆ ಎಷ್ಟು ನಿಮಿಷ ತೊಗೊಂಡಿದೆ ಅಂತ ಕೂಡ ಅದು ತೋರಿಸುತ್ತೆ. ಸೊ ಈಗಾಗಲೇ ಇದು ಮ್ಯಾಪ್ ಮಾಡ್ಕೊಂಡಿರುತ್ತೆ. ನಾನು ಯಾವ ಏರಿಯಾ ಕ್ಲೀನ್ ಮಾಡಿದ್ದೀನಿ, ಎಷ್ಟು ಅಗಲ ಇದೆ, ಎಷ್ಟು ಉದ್ದ ಇದೆ ಅಂತಂದರೆ ಮ್ಯಾಪ್ ಮಾಡ್ಕೊಂಡಿರುತ್ತೆ. ಹಾಗೆ ಏನಾದ್ರು ಆಬ್ಜೆಕ್ಟ್ ಇದ್ದರೆ ಆ ಆಬ್ಜೆಕ್ಟ್ ಸುತ್ತಲೂ ಕ್ಲೀನ್ ಮಾಡ್ಕೊಳುತ್ತೆ. ಸೊ ನೆಲದಲ್ಲಿ ಇಟ್ಟು ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ಡೈನಿಂಗ್ ಟೇಬಲ್ ಹತ್ರ ನೀವು ನೋಡ್ಬೋದು, ಚೇರು ಟೇಬಲ್ ಏನಾದ್ರು ಅಡ್ಡ ಇದ್ದರೆ ಅದಕ್ಕೆ ಹೋಗಿ ತಾಕ್ತಾ ಇದ್ದಂಗೆ ರಿವರ್ಸ್ ಬರುತ್ತೆ. ಕೆಲಸದವ್ರ ಮೇಲೆ ಡಿಪೆಂಡ್ ಆದಾಗ ಕೆಲವೊಮ್ಮೆ ಅವ್ರು ಬರ್ತಾರೆ ಅಥವಾ ಬರಲ್ಲ, ಅಥವಾ ಲೇಟ್ ಆಗುತ್ತೆ, ಅಥವಾ ಇನ್ನೇನೋ ಒಂದು ರೀಸನ್ ಕೊಡ್ತಾರೆ, ಅಥವಾ ಹೊರಗಡೆ ಕೆಲಸಕ್ಕೆ ಏನಾರ ನಾವು ಹೋಗಬೇಕಾಗಿದ್ರೆ ಅವ್ರನ್ನ ನಾವು ಇಂಥ ಟೈಮಿಗೆ ಬನ್ನಿ ಅಂತ ಹೇಳಬೇಕು, ಅಥವಾ ಅವ್ರಿಗೋಸ್ಕರ ನಾವು ವೆಯ್ಟ್ ಮಾಡಬೇಕು. ಆದರೆ ಇದು ಯಾವುದಕ್ಕೂ ವೆಯ್ಟ್ ಮಾಡಲ್ಲ. ನೀವೆಲ್ಲರೂ ಆಫೀಸ್ಗೆ ಹೋಗಿದ್ರು ಕೂಡ ಆಫೀಸಲ್ಲೇ ನೀವು ನಿಮ್ಮ ಮೊಬೈಲ್ನಿಂದ ಇದನ್ನು ಆಪ್ರೇಟ್ ಮಾಡ್ಬೋದು. ಅಲ್ಲೇ ಕುತ್ಕೊಂಡು ಮನೆ ಕ್ಲೀನಿಂಗ್ ಮಾಡೋದಕ್ಕೆ ಆಪ್ರೇಟ್ ಮಾಡಿದ್ರೆ ಮನೆಯೂ ಕ್ಲೀನ್ ಆಗುತ್ತೆ. ನೀವು ಬರೋ ಅಷ್ಟೊತ್ತಿಗೆ ಕ್ಲೀನ್ ಆಗಿರೋಂಥ ಮನೆ ನಿಮ್ಮನ್ನು ವೆಲ್ಕಮ್ ಮಾಡುತ್ತೆ. ಎಷ್ಟು ಒಳ್ಳೆ ಒಂದು ಪ್ರಾಡಕ್ಟ್ ಅಂತ ನಂಗೆ ಅನ್ನಿಸ್ತು. ಸೊ ವರ್ಕಿಂಗ್ ಇರೋರ್ಗಷ್ಟೇ ಅಲ್ಲ, ತುಂಬ ಜನಕ್ಕೆ ಇದು ಮೋಸ್ಟ್ ಯೂಸ್ಫುಲ್ ಪ್ರಾಡಕ್ಟ್. ನೀವು ನೋಡ್ತಿರೋ ಹಾಗೆ ಯಾವ್ಯಾವ ಆಬ್ಜೆಕ್ಟ್ ಎಲ್ಲೆಲ್ಲಿದೆಯೋ ಅಲ್ಲಿ ಸುತ್ತಲೂ ಕ್ಲೀನ್ ಮಾಡ್ಕೋತಾ ಇದೆ. ನಾವು ಇದನ್ನು ಆನ್ ಮಾಡೋಕ್ಕೂ ಮುಂಚೆನೇ ಅದನ್ನೆಲ್ಲ ಎತ್ತಿಟ್ಟಿದ್ರೆ ಆ ಜಾಗದಲ್ಲೂ ಕೂಡ ಕ್ಲೀನ್ ಆಗುತ್ತೆ. ಇಲ್ಲ ಅಂತಂದರೆ ಅದನ್ನು ಕ್ರಾಸ್ ಮಾಡಿಕೊಂಡು ಅದರ ಪಕ್ಕದಲ್ಲಿ ಮಾತ್ರ ಕ್ಲೀನ್ ಮಾಡ್ಕೊಂಡು ಹೋಗುತ್ತೆ. ಕಂಪ್ಲೀಟಾಗಿ ಈಗ ಲಿವಿಂಗ್ ರೂಮ್ ಎಲ್ಲ ಮುಗಿಸ್ಬಿಟ್ಟು ನಂತರ ಈಗ ಕಿಚನಿಗೆ ಬಂದಿದೆ. ಮೊದಲು ಇದು ಸುತ್ತಳತೆನ ಕ್ಲೀನ್ ಮಾಡ್ಕೊಂಡ್ಬರುತ್ತೆ. ಅಂದರೆ ಈ ಎಡ್ಜಸ್ನ ಕ್ಲೀನ್ ಮಾಡ್ಕೊಂಡ್ಬಂದ ನಂತರ ಸೆಂಟರಲ್ಲಿ ಅಂದರೆ ಯೂಟರ್ನ್ ತೊಗೊಂಡು ಸೆಂಟ್ರಲ್ನೆಲ್ಲ ಕ್ಲೀನ್ ಮಾಡ್ಕೊಳುತ್ತೆ. ಈಗ ಮೊದಲೇದಾಗಿ ಎಡ್ಜಸ್ನ ಮಾತ್ರ ಕ್ಲೀನ್ ಮಾಡ್ಕೋತಾ ಇದೆ. ಅದೇ ರೀತಿ ಮ್ಯಾಪ್ ಕ್ರಿಯೇಟ್ ಮಾಡ್ಕೋತಾ ಡೈಮೆನ್ಷನ್ನ ಕೂಡ ಕ್ರಿಯೇಟ್ ಮಾಡಿಕೊಂಡು ನಂತರ ಸೆಂಟ್ರಲ್ ಕ್ಲೀನ್ ಮಾಡುತ್ತೆ. ನೋಡಿ, ಇದೆಲ್ಲ ಬಾರ್ಡ್ರೆಲ್ಲ ಆದಮೇಲೆ ಮಧ್ಯದ ಏರಿಯಾನ ಈ ರೀತಿ ಯೂಟರ್ನ್ ತೊಗೊಂಡು ಕ್ಲೀನ್ ಮಾಡ್ಕೊಂಡು ಹೋಗುತ್ತೆ. ಎಲ್ಲೂ ಕೂಡ ನಮಗೆ ಧೂಳು ಇದೆ ಅಂತಲೇ ಅನ್ಸಲ್ಲ. ನನಗೆ ಒಂದ್ಸತಿ ಅದನ್ನು ಡಸ್ಟಿಂಗ್ ಮಾಡಿದ್ಮೇಲೆ ಮನೆ ಒರೆಸಿದಷ್ಟೇ ನೆಲ ಅಷ್ಟು ನೀಟಾಗಿದೆ ಅಂತ ಅನ್ನಿಸ್ತಾ ಇತ್ತು. ಇದೆಲ್ಲ ಆದಮೇಲೆ ಬೇಕಾದ್ರೆ ನಾವು ನೀರು ಹಾಕ್ಬಿಟ್ಟು ಮಾಪಿಂಗ್ ಕೂಡ ಮಾಡ್ಕೋಬೋದು. ಕ್ಲೀನಿಂಗ್ ಎಲ್ಲ ಆದಮೇಲೆ ಕ್ಲೀನಿಂಗ್ ಕಂಪ್ಲೀಟ್ ಆಗಿದೆ ಅಂತ ಹೇಳಿಬಿಟ್ಟು ಚಾರ್ಜ್ ಮಾಡ್ಕೊಳಕ್ಕೆ ಹೋಗ್ತೀನಿ ಅಂತ ಹೇಳಿಬಿಟ್ಟು ಕೂಡ ಹೋಗುತ್ತೆ. ನನಗೆ ಒಂಥರ ಸ್ಯಾಟಿಸ್ಫೈಯಿಂಗ್ ಅಂತ ಅನ್ನಿಸ್ತು ನೋಡ್ತಾ ಇದ್ರೆ. ಸೊ ಹೇಗೆ ಮನೆ ಕೆಲಸದವ್ರು ಬಂದು ಮನೆ ಕೆಲಸ ಆಯ್ತಮ್ಮ ಹೋಗಿ ಬರ್ತೀನಿ ಅಂತೆಲ್ಲ ಹೇಳ್ತಾರಲ್ಲ, ಹಾಗಿತ್ತು ಇದು. ನೋಡಿ, ಅಲ್ಲಿ ಕೆಲಸ ಮುಗಿಸ್ಬಿಟ್ಟು ಸೀದಾ ಆ ಚಾರ್ಜಿಂಗ್ ಪಾಯಿಂಟ್ ಹತ್ರಕ್ಕೆ ಅದಾಗೆ ಹುಡುಕೊಂಡು ಬಂದು ಕುತ್ಕೊಂಡು ಚಾರ್ಜ್ ಮಾಡ್ಕೊಳುತ್ತೆ. ನಾನೀಗ ಫುಲ್ ಕ್ಲೀನಿಂಗ್ಗೆ ಇದನ್ನು ಸೆಟ್ ಮಾಡಿದ್ದೆ. ಇದು ಪೂರ್ತಿಯಾಗಿ ಕಿಚನ್ ಮತ್ತು ಹಾಲ್ ಎರಡೂ ಕೂಡ ಕ್ಲೀನ್ ಮಾಡಿದೆ. ಡೈನಿಂಗ್ ಹಾಲ್, ಕಿಚನ್ ಮತ್ತು ಏನು ಲಿವಿಂಗ್ ರೂಮ್. ಇದು ಯಾವ ರೀತಿ ಡೈರೆಕ್ಷನಲ್ಲಿ ಹೋಗಿದೆಯೋ ಅದಲ್ಲಿ ನಮಗೆ ವೈಟ್ ಲೈನ್ ಕಾಣಿಸಿರೋದಲ್ಲ, ಅದರ ಡೈರೆಕ್ಷನ್ ಹೆಂಗೆ ಹೋಗಿದೆ ಅಂತ. ಮೊದಲು ಫಸ್ಟ್ ಎಡ್ಜಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಅನಂತರ ಸೆಂಟ್ರಲ್ಲಿ ಇರೋದನ್ನೆಲ್ಲ ಯೂಟರ್ನ್ ತೊಗೊಂಡು ಕ್ಲೀನ್ ಮಾಡಿದೆ. ಎಲ್ಲೆಲ್ಲಿ ನಮಗೆ ಗ್ಯಾಪ್ ಕಾಣಿಸಿದಿಲ್ಲ, ಎಲ್ಲೋ ಅದೆಲ್ಲ ಅಲ್ಲೆಲ್ಲ ಹೋಗಿ ಕ್ಲೀನ್ ಮಾಡಿಲ್ಲ ಅಂತ. ಅದರಲ್ಲಿ ಏನಾದರೂ ಬೇರೆ ಆಬ್ಜೆಕ್ಟ್ ಇರ್ಬೋದು. ನಾನು ಇಲ್ಲಿಗೆ 2 ಆಬ್ಜೆಕ್ಟ್ ಇಲ್ಲಿ ಖಾಲಿ ಕಾಣಿಸ್ತಿರೋದು ಹೇಗೆ ಅಂದರೆ, ಒಂದು ಪೂಜಾ ರೂಮ್ ಒಳಗಡೆ ಹೋಗಿಲ್ಲ, ಯುಟಿಲಿಟಿ ಏರಿಯಾ ಒಳಗಡೆ ಹೋಗಿಲ್ಲ, ಇನ್ನೊಂದು ಬಾತ್ರೂಮ್ ಒಳಗಡೆ ಹೋಗಿಲ್ಲ. ಈ ಥರ 3 ಪ್ಲೇಸ್ ಒಳಗಡೆಗೆ ಹೋಗೋಕ್ಕೆ ಆಗಿಲ್ಲ. ಯಾಕಂದರೆ ಅಲ್ಲಿ ಅಡ್ಡ ಡೋರ್ ಇತ್ತು, ಡೋರ್ ಕ್ಲೋಸ್ ಮಾಡಿರ್ತೀವಲ್ಲ, ಹಂಗಾಗಿ ಓಪನ್ ಸ್ಪೇಸ್ ಆದರೆ ಅದೇ ಹೋಗಿ ಕ್ಲೀನ್ ಮಾಡುತ್ತೆ. ನಾವು ಇದನ್ನು ಸ್ಪ್ಲಿಟ್ ಮಾಡ್ಕೋಬೋದು ಅರ್ಧಕ್ಕೆ ಬೇಕು ಅಂದರೆ. ಬರೀ ಲಿವಿಂಗ್ ರೂಮ್ ಮಾತ್ರ ಕ್ಲೀನ್ ಮಾಡಬೇಕು ಅಂದರೆ
ಅದನ್ನು ಸ್ಪ್ಲಿಟ್ ಮಾಡ್ಬೋದು, ಅಥವಾ ಬರೀ ಕಿಚನ್ ಬೇಕು ಅಂದಾಗ ಸ್ಪ್ಲಿಟ್ ಮಾಡ್ಕೋಬೋದು. ಈ ಥರ ಬೇರೆ ಬೇರೆ ರೂಮ್ನ ನಾವು ಸೆಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಎವ್ರಿಡೇ ಕ್ಲೀನಿಂಗ್ ಮಾಡೋವಂಥ ಟೈಮಲ್ಲಿ ನಾವು ಎಷ್ಟು ಬೇಕೋ ಅಷ್ಟನ್ನು ಕ್ಲೀನ್ ಮಾಡ್ಕೋಬೋದು. ಈಗ ಸದ್ಯಕ್ಕೆ ನಾನು ಡಸ್ಟಿಂಗ್ ಮಾತ್ರ ತೋರಿಸಿದ್ದೀನಿ. ಇದೇ ರೀತಿ ನಾವು ನೀರು ಹಾಕ್ಬಿಟ್ಟು ಮಾಪ್ನ ಅಡ್ಜಸ್ಟ್ ಮಾಡಿ ಮಾಪಿಂಗ್ ಕೂಡ ಮಾಡ್ಕೋಬೋದು. ಪುಸ್ ನೋಡಿ ಅಲ್ಲಿ ನೋಡಿ ಎಷ್ಟು ಕಸ ಕಲೆಕ್ಟ್ ಆಗಿದೆ. ಅದರಲ್ಲೂ ಪೆಟ್ಸ್ ಇರೋಂಥ ಮನೆಗಳಲ್ಲಂತೂ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಸೊ ಇದನ್ನು ಕ್ಲೀನ್ ಮಾಡಲಿಕ್ಕೆ ನಾವು ಈ ಬ್ರಷನ್ನು ಉಪಯೋಗಿಸ್ಕೊಂಡು ಆ ಫಿಲ್ಟರ್ನ ಕೂಡ ಕ್ಲೀನ್ ಮಾಡಿಕೊಂಡು ಮತ್ತೆ ರಿಯೂಸ್ ಮಾಡ್ಕೋಬೋದು. ಹಾಗೆ ಇದ್ರ ಒಳಗಡೆ ಕೊಟ್ಟಿರೋಂಥ ರೋಲಿಂಗ್ ಬ್ರಷ್, ಇದರಲ್ಲೂ ಕೂಡ ಕೂದಲು ದಾರ ಎಲ್ಲ ಸಿಕ್ಕಾಕೊಂಡಿದೆ. ಇದನ್ನು ಕ್ಲೀನ್ ಮಾಡಲಿಕ್ಕೆ ಅದರ ಬ್ಯಾಕ್ ಸೈಡಲ್ಲಿ, ಆ ಬ್ರಷ್ನ ಬ್ಯಾಕ್ ಸೈಡಲ್ಲಿ ಒಂದು ಸಣ್ಣ ನೈಫ್ ಥರ ಕೊಟ್ಟಿರ್ತಾರೆ. ಅದರಿಂದ ಇದರಲ್ಲಿ ಸುತ್ತಕೊಂಡಿರೋಂಥ ದಾರ ಕೂದಲು ಇದನ್ನೆಲ್ಲ ಕ್ಲೀನ್ ಮಾಡಿ ಮತ್ತೆ ರಿಯೂಸ್ ಮಾಡ್ಕೋಬೋದು. ಈ ಥರ ಪ್ರತಿದಿನ ನಾವು ಕ್ಲೀನಿಂಗ್ ಆದಮೇಲೆ ಇದೆರಡನ್ನ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಆಯಿತು. ಎವ್ರಿಡೇ ಕ್ಲೀನಿಂಗಿಗೆ ನಮ್ಮ ರೋಬೋಟ್ ರೆಡಿಯಾಗಿರುತ್ತೆ. ಡೈಲಿ ಕ್ಲೀನ್ ಮಾಡಲೇಬೇಕು ಅಂತನೋರಿಗೆ, ವರ್ಕಿಂಗ್ ಇರೋರಿಗೆ, ವಯಸ್ಸಾಗಿರೋರಿಗೆ ಅಥವಾ ಲೋವರ್ ಬ್ಯಾಕ್ ಪೇನ್ ಇರೋಂಥವ್ರಿಗೆ, ಇಂಥವ್ರಿಗೆಲ್ಲ ಮೋಸ್ಟ್ ಯೂಸ್ಫುಲ್ ಪ್ರಾಡಕ್ಟ್ ಈ ಅಗಾರೋ ಆಲ್ಫಾ ವ್ಯಾಕ್ಯೂಮ್ ಕ್ಲೀನರ್. ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಚಳಿಗಾಲದ ಒಂದು ರೆಸಿಪಿ ನೋಡ್ಕೊಂಬರೋಣ. ನನಗಂತೂ ತುಂಬ ಇಷ್ಟ ಆಯಿತು. ಕುಕಿಂಗ್ ಚಾನಲಲ್ಲಿ ಇದೆ, ಆದರೆ ಸುಮಾರು ಜನ ಕುಕಿಂಗ್ ಚಾನಲ್ನ ಫಾಲೋ ಮಾಡ್ತಾ ಇಲ್ಲ. ಮಸ್ಟ್ ಟ್ರೈ ರೆಸಿಪಿ ಒಂದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಬಿಸಿ ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ ತಿನ್ನುವಂಥ ಒಂದು ಚಟ್ನಿ ರೆಸಿಪಿ. ಮೊದಲೇದಾಗಿ ಇದಕ್ಕೆ ಮೆಣಸಿನ್ಕಾಯಿನ ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಇದು ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಹಾಕಿ ಮಾಡುವಂಥ ಒಂದು ಚಟ್ನಿ. ಸೊ ಸುಮಾರು ಒಂದು 10ರಿಂದ 15 ಬ್ಯಾಡಗೆ ಮೆಣಸಿನ್ಕಾಯಿ ಇದೆ. ಮಿಕ್ಸಿ ಜಾರಲ್ಲಿ ಅದನ್ನು ಹಾಕ್ಕೊಂಡು ಇದ್ರ ಜೊತೆಗೆ ಸುಮಾರು ಒಂದು 3 ಗಡ್ಡೆಯಷ್ಟು ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಂಡಷ್ಟು ಚಟ್ನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮೆಣಸಿನ್ಕಾಯಿ ನೆನೆಸಿಟ್ಟಿರೋವಂಥದ್ದೇ ಒಂದು ಸ್ವಲ್ಪ ನೀರು, ಹಾಗೆ ಒಂದು 3 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಒಂದು ಈರುಳ್ಳಿ, ಹಾಗೆ ಸ್ವಲ್ಪ ಜೀರಿಗೆ ಹಾಕೋಣ. ಜೀರಿಗೆ ಪೌಡ್ರ್ ಬೇಕಾದ್ರೆ ಹಾಕೋಬೋದು, ಅಥವಾ ಈ ಥರ ರಾ ಜೀರಿಗೆನ ಹಾಕಿ ನೀವು ಗ್ರೈಂಡ್ ಮಾಡ್ಕೋಬೋದು. ಸೊ ಸ್ವಲ್ಪ ಗಟ್ಟಿಯಾಗೇ ಇದನ್ನು ರುಬ್ಕೋಬೇಕು. ನೀರು ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬಾರ್ದು, ಅಂತ ಸ್ವಲ್ಪ ತರಿಯಾಗಿರಬೇಕು ಈ ರೀತಿ. ನಂತರ ಇದನ್ನು ಒಗ್ಗರಣೆಯಲ್ಲಿ ಕುದಿಸಿ ಇಟ್ಕೊಂಡಾಗ ನೀವು ಪೂರ್ತಿ ಚಳಿಗಾಲ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ಮೊದಲನೇದಾಗಿ ಬಾಣಲೆಯಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಅಥವಾ ತುಪ್ಪ ಎರಡರಲ್ಲಿ ಯಾವ್ದು ಬೇಕಾದ್ರೆ ನೀವು ಉಪಯೋಗಿಸ್ಕೋಬೋದು. ಇದು ಸ್ವಲ್ಪ ಬಿಸಿ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಇದರಲ್ಲಿ ಮುಖ್ಯವಾಗಿ ಹಾಕಬೇಕಾಗಿರೋದೇ ಬೆಳ್ಳುಳ್ಳಿ ಆಗಿರೋದ್ರಿಂದ ಎಷ್ಟು ಜಾಸ್ತಿ ನೀವು ಬೆಳ್ಳುಳ್ಳಿ ಹಾಕ್ತಿರೋ ಅಷ್ಟೇ ರುಚಿಯಾಗಿರುತ್ತೆ. ಬೆಳ್ಳುಳ್ಳಿ ಕೆಂಪಗಾಗೋವರೆಗೂ ಹುರ್ಕೊಂಡಾದ ನಂತರ 1/4 ಸ್ಪೂನಷ್ಟು ಅರಿಶಿನ, 1 ದೊಡ್ಡ ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದೀನಿ. ಇದು ಖಾರನೂ ಇರುತ್ತೆ, ಬಣ್ಣನೂ ಇರುತ್ತೆ. ನಾವು ಹಾಕಿರೋ ಬ್ಯಾಡಗೆ ಮೆಣಸಿನ್ಕಾಯಲ್ಲಿ ಅಷ್ಟೇನು ಖಾರ ಇರಲ್ಲ, ಕಲರ್ ಇರುತ್ತೆ ಅಷ್ಟೇ. ಸೊ ಇದ್ರ ಜೊತೆಗೇ ರುಬ್ಬಿಟ್ಕೊಂಡಿರೋಂಥ ಪೇಸ್ಟನ್ನು ಹಾಕಿ ಇದರಲ್ಲಿರೋಂಥ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಹುರ್ಕೋಬೇಕು. ಇದಕ್ಕೆ ಮಿಕ್ಸಿ ಜಾರ್ನ ಕ್ಲೀನ್ ಮಾಡಿ ಒಂದು 2 ಟೇಬಲ್ ಸ್ಪೂನಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಟೇಸ್ಟ್ ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ 1 ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ. ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲ ಇರುತ್ತೆ. ಈ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಮಸ್ಟ್ ಟ್ರೈ ರೆಸಿಪಿ. ಖಂಡಿತ ಒಂದ್ಸತಿ ಮಾಡಿ ಇಟ್ಕೊಂಡು ಟ್ರೈ ಮಾಡಿ ನೋಡಿ. ಬಿಸಿ ಅನ್ನಕ್ಕೂ ಕೂಡ ತುಪ್ಪ ಹಾಕ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಸಿಮ್ಮಲ್ಲಿ ಇಟ್ಕೊಂಡು ಮ್ಯಾಕ್ಸಿಮಮ್ ನಿಮಗಿದು ಬೇಯಿಸ್ಕೊಳ್ಳೋದಕ್ಕೆ ಒಂದು 5ರಿಂದ 6 ನಿಮಿಷ ಟೈಮ್ ಅಂತೂ ಹಿಡಿಯುತ್ತೆ. ಇದರಲ್ಲಿರೋಂಥ ನೀರಿನ ಅಂಶ ಎಲ್ಲ ಹೋಗಿ ಆ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಸಣ್ಣ ಊರಿನಲ್ಲಿ ಹೀಗೇ ಕುದಿಸ್ಕೊತಾ ಇರೋಣ. ಲಿಡ್ ಕ್ಲೋಸ್ ಮಾಡಿ ನಾನು ಇದನ್ನು ಕುದಿಸ್ತಾ ಇದ್ದೀನಿ. ಅದರಲ್ಲಿ ಏನಾದ್ರು ಸ್ಟವ್ ಮೇಲೆ ಏನಾರು ಹಾರುತ್ತೆ ಅಂತ ಅನ್ನೋದಿದ್ರೆ ಲಿಡ್ ಮುಚ್ಚಿಟ್ಬಿಟ್ಟು ನೀವು ಬೇಯಿಸ್ಕೋಬೋದು. ಹುಳಿಗೋಸ್ಕರ ನಿಂಬೆ ರಸ ಹಾಕ್ತಾಯಿದ್ದೀನಿ. ಕುಕಿಂಗ್ ಚಾನಲಲ್ಲಿ ನಾನು ಈ ರೆಸಿಪಿ ತೋರಿಸಿದಾಗ ಹುಣಸೆ ಹಣ್ಣು ಹಾಕ್ಬೋದಾ ಅಂತ ಕೇಳಿದರು. ಆದರೆ ಹುಣಸೆ ಹಣ್ಣಿಗಿಂತಲೂ ನಿಂಬೆ ರಸ ಪ್ರಿಸರ್ವೇಟಿವ್ ಥರ ಕೆಲಸ ಮಾಡುತ್ತೆ. ನಾವು ಮಾಡೋಂಥ ಉಪ್ಪಿನಕಾಯಿಗಳು ಅಥವಾ ಈ ಥರದ ಗೊಜ್ಜಿಗಳಿಗೆ ನಿಂಬೆ ಹಣ್ಣಿನ ರಸ ಹಾಕಿದಾಗ ಯಾವುದೇ ಕಾರಣಕ್ಕೂ ಅದು ಬೇಗ ಹಾಳಾಗ್ದಲೇ ಇರೋ ಹಾಗೆ ಪ್ರಿಸರ್ವ್ ಮಾಡುತ್ತೆ ನಿಂಬೆ ರಸ. ಸಾಧ್ಯ ಆದಷ್ಟು ಹುಣಸೆ ಹಣ್ಣು ಬದಲಾಗಿ ನೀವು ನಿಂಬೆ ರಸನೇ ಹಾಕ್ಕೋಬೇಕು. ನಾನು ತೊಗೊಂಡಿರುವಂಥ ಇಷ್ಟು ಕ್ವಾಂಟಿಟಿಗೆ 2 ನಿಂಬೆ ಹಣ್ಣಿನ ರಸ ಹಾಕ್ಕೊಂಡಿದ್ದೀನಿ. ನೀವು ಎಷ್ಟು ಮಾಡ್ತೀರಾ ಅದಕ್ಕೆ ತಕ್ಕಷ್ಟು ನೀವು ನಿಂಬೆ ಹಣ್ಣಿನ ರಸ ಸೇರಿಸ್ಕೋಬೋದು. ಸೊ ನಾನು ಆವಾಗಲೇ ಹೇಳ್ದಂಗೆ ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಈ ಚಳಿಗಾಲದಲ್ಲಿ ರೊಟ್ಟಿಗೆ, ಚಪಾತಿಗೆ, ಅನ್ನಕ್ಕೆ, ಈವನ್ ನೀವು ಜೋಳದ ರೊಟ್ಟಿಗೆ ಇಂಥದಕ್ಕೆಲ್ಲ ತಿನ್ಬೋದು. ಸ್ಟೋರ್ ಮಾಡಿ ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಮ್ಯಾಕ್ಸಿಮಮ್ ನಿಮಗೆ 2ರಿಂದ 3 ತಿಂಗಳವರೆಗೂ ಇದು ಹೀಗೆ ಇರುತ್ತೆ. ಖಂಡಿತ ಟ್ರೈ ಮಾಡಿ, ಮಾಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೂಪರ್. ರೊಟ್ಟಿಗೆ ಅದು ಚಳಿಗಾಲದಿಂದ ತುಂಬ ಅದ್ಭುತವಾಗಿದೆ. ಇವತ್ತು ಒಂದು ಖುಷಿನೂ ಇದೆ, ಮತ್ತೊಂದು ಬೇಜಾರು ಇದೆ. ಖುಷಿ ಅದಕ್ಕೆ ಅಂತಂದರೆ ತಮ್ಮನ ಮನೆ ಶಿಫ್ಟ್ ಮಾಡಿರೋದು. ಮುಂಚೆ ಇದ್ದಿದ್ದ ಮನೆ 4th ಫ್ಲೋರಲ್ಲಿತ್ತು.
ಇವಾಗಿರುವಂಥ ಮನೆ ಅಂದರೆ ಇವಾಗ ಹೊಸದಾಗಿ ಶಿಫ್ಟ್ ಮಾಡಿರೋವಂಥ ಮನೆ ಗ್ರೌಂಡ್ ಫ್ಲೋರಲ್ಲಿದೆ. ಮಕ್ಳಿಗೆ ಆಟ ಆಡ್ಲಿಕ್ಕೆ ತುಂಬ ಚೆನ್ನಾಗಿದೆ, ಅಟ್ಮಾಸ್ಫಿಯರ್ ತುಂಬ ಚೆನ್ನಾಗಿದೆ, ಪೀಸ್ಫುಲ್ ಅಂತ ಅನ್ನಿಸ್ತು ನಂಗೆ ಅಲ್ಲಿ ಕೂತ್ಕೊಂಡಿದ್ದಾಗ. ಬೇಜಾರು ಏನಕ್ಕೆ ಅಂತಂದರೆ ಅಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೋಬೇಕು ಅಂತ ಅನಿಸ್ತಿದ್ರು, ವಾಪಸ್ ನಾವು ಮನೆಗೆ ಬರಲೇಬೇಕಾಯಿತು. ಕಾರಣ ತುಂಬಾ ಆರ್ಡರ್ ಇತ್ತು ಇವತ್ತು. ಹಾಗೆ ಒಂದು ಆರ್ಡರ್ ನಾವು ಕಳಿಸ್ಬೇಕಾಗಿತ್ತು ಪೋರ್ಟರಲ್ಲಿ, ಎಲ್ಲ ಪ್ರಿಪೇರ್ ಮಾಡಿ ಇನ್ನೇನು ಪ್ಯಾಕಿಂಗ್ ಮಾಡಿ ಕಳಿಸ್ಬೇಕಂದಾಗ ಅವರು ಆರ್ಡ್ರ್ ಕ್ಯಾನ್ಸಲ್ ಮಾಡಿದಾಗ ತುಂಬ ಬೇಜಾರಾಯಿತು. ನಾವಲ್ಲೂ ಇದ್ದೆ, ಮತ್ತು ಇಲ್ಲಿ ವಾಪಸ್ ಓಡಿ ಬಂದು ಇಷ್ಟೆಲ್ಲ ಮಾಡಿದ್ಮೇಲೆ ಇನ್ನೇನು ಕಳಿಸ್ಬೇಕು ಅಂತ ಅನ್ನೋ ಟೈಮಲ್ಲಿ ಅವ್ರು ಕ್ಯಾನ್ಸಲ್ ಮಾಡೋದ್ರಲ್ಲ ಅಂತ ತುಂಬ ಬೇಜಾರಾಯಿತು. ಸೊ ಕೆಲವೊಮ್ಮೆ ಹೀಗಾಗುತ್ತೆ, ಕಸ್ಟಮರ್ಸ್ ಕೆಲವರು ಈ ಥರ ಟೈಮಲ್ಲಿ ಕೊನೆಯ ಟೈಮಲ್ಲಿ ಕ್ಯಾನ್ಸಲ್ ಮಾಡಿಬಿಟ್ಟಾಗ ನಿಜಕ್ಕೂ ಬೇಜಾರಾಗುತ್ತೆ. ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿಕೊಟ್ವಲ್ಲ, ಯಾತಕ್ಕೆ ಈ ಥರ ಮಾಡಿದ್ರು ಅಂತ ಅನಿಸುತ್ತೆ. ಅವರಿಗೆ ಪೋರ್ಟರ್ ಚಾರ್ಜಸ್ ಜಾಸ್ತಿ ಆಯಿತು ಅಂತ ಹೇಳ್ತಾರೆ. ಬೆಂಗಳೂರಲ್ಲೇ ಇದ್ರೂ ಕೂಡ ಕೆಲವೊಮ್ಮೆ ಇಮಿಡಿಯೇಟಾಗಿ ಪಾರ್ಸಲ್ನ ತೊಗೊಂಡು ಹೋಗ್ಕೊಡೋದಕ್ಕೆ ಪೋರ್ಟರ್ ಅವರೇ ಒಂದು ಚಾರ್ಜಸ್ನ ಇಟ್ಕೊಂಡಿರ್ತಾರೆ. ಅದು ನಮ್ಮ ಕಡೆಗೆ ಬರೋಲ್ಲ, ಅದು ಅವ್ರಿಗೆ ಹೋಗುತ್ತೆ. ಬಟ್ ಅವರು ಅದು ತಿಳ್ಕೊಳ್ದೆ ಆರ್ಡ್ರ್ ಮಾಡಿ ಇನ್ನೇನು ಅದನ್ನು ಡೆಲಿವರಿ ಕಳಿಸೋವಂಥ ಟೈಮಲ್ಲಿ ಪೋರ್ಟರ್ದು ಚಾರ್ಜಸ್ ಜಾಸ್ತಿ ಇದೆ ಅಂತ ಹೇಳಿ ಕ್ಯಾನ್ಸಲ್ ಮಾಡಿದ್ರು. ಅದು ತುಂಬ ಬೇಜಾರಾಯಿತು. ಎನಿವೇಸ್ ಇವತ್ತಿನ ದಿನ ತುಂಬ ಚೆನ್ನಾಗಿತ್ತು. ಬನ್ನಿ ಇನ್ನೊಂದು ವಿಂಟರ್ ಸ್ಪೆಷಲ್ ರೆಸಿಪಿ ನೋಡ್ಕೊಂಬರೋಣ. ಚಳಿಗಾಲದ ಮತ್ತೊಂದು ಸ್ಪೆಷಲ್ ರೆಸಿಪಿನಲ್ಲಿ ಹಿತ್ಕಿದ ಬೇಳೆ ಸಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಮೊದಲನೇದಾಗಿ ಇದಕ್ಕೆ ಹುರ್ಕೊಳ್ಳೋದಕ್ಕೋಸ್ಕರ 1 ಸ್ಪೂನಷ್ಟು ಎಣ್ಣೆ ಬಿಸಿ ಮಾಡ್ಕೊಂಡಿದ್ದೀನಿ. ಇದರಲ್ಲಿ 1 ಈರುಳ್ಳಿ, 3 ಬ್ಯಾಡಗಿ ಮೆಣಸಿನ್ಕಾಯಿ, 3 ಗುಂಟೂರು ಮೆಣಸಿನ್ಕಾಯಿ ಅಥವಾ ಮಣ್ಕಟ್ಟು ಮೆಣಸಿನ್ಕಾಯಿ, ಇದು ಖಾರ ಕೊಡುತ್ತೆ. ಹಾಗೆ ಇದ್ರ ಜೊತೆಗೆ ಹಸಿರು ಮೆಣಸಿನ್ಕಾಯಿ, 3 ರೀತಿ ಮೆಣಸಿನ್ಕಾಯಿ ಹಾಕೊಂಡಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಹುರಿದು ರುಬ್ಬಿ ಮಾಡುವಂಥ ಈ ಸಾಂಬಾರು ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ 1 ಟೊಮೆಟೊ, 1/4 ಕಪ್ಪಷ್ಟು ತೆಂಗಿನಕಾಯಿ ಹಾಕಿದ್ದೀನಿ. ಇದನ್ನು ಸ್ವಲ್ಪ ಮೆತ್ತಗಾಗೋವರೆಗೂ ಹುರ್ಕೊಂಡಾದ ನಂತರ ಸ್ಟವ್ ಆಫ್ ಮಾಡಿ ಸಾಂಬಾರು ಗಟ್ಟಿ ಬರೋದಕ್ಕೋಸ್ಕರ ಸುಮಾರು 1 ಟೇಬಲ್ ಸ್ಪೂನಷ್ಟು ಹುರಿಗಡಲೆ ಹಾಕೋತಾ ಇದ್ದೀನಿ. ಹುರಿಗಡಲೆ ಅನಂತರ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್, ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ಹೀಗೆ ನೀವು 1 ಗಡ್ಡೆ ಬೆಳ್ಳುಳ್ಳಿ 1 ಇಂಚಷ್ಟು ಶುಂಠಿ ಹಾಕಿ ಹುರಿದು ನಂತರ ಗ್ರೈಂಡ್ ಮಾಡ್ಕೋಬೋದು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡ ನಂತರ ಮಿಕ್ಸಿ ಜಾರಲ್ಲಿ ಹಾಕಿ ನುಣ್ಣಗೆ ರುಬ್ಬಿ ಇಟ್ಕೋಬೇಕು. ನಾನಿವತ್ತು ಹಿತ್ಕವರೆ ಕಾಳು ಸಾರನ್ನು ಕುಕ್ಕರಲ್ಲೇ ಮಾಡ್ತಿದ್ದೀನಿ. ಕುಕ್ಕರಲ್ಲಿ ತುಂಬ ಚೆನ್ನಾಗಾಗುತ್ತೆ. ಪಾತ್ರೆಯಲ್ಲಿ ಮಾಡೋದಕ್ಕಿಂತಲೂ ಇದರಲ್ಲಿ ಈಸಿ, ಹಾಗೆ ಕಾಳು ಕೂಡ ಬಾಯಿಗೆ ಸಿಗೋ ಹಾಗೆ ನಾವು ಇದರಲ್ಲಿ ಮಾಡ್ಕೋಬೋದು. ತುಂಬ ಜನ ಅಂದ್ಕೊಂಡಿರ್ತಾರೆ ಕುಕ್ಕರಲ್ಲಿ ಹಿತ್ಕಿದ ಬೇಳೆ ಸಾರು ಮಾಡಿದ್ರೆ ನುಣ್ಣಗಾಗುತ್ತೆ ಅಂತ. ಆದರೆ ಈಸಿಯಾಗಿ ಮಾಡುವಂಥ ಒಂದು ಟಿಪ್ಸ್ ನಿಮಗೆ ಶೇರ್ ಮಾಡ್ತೀನಿ. ಇದರಲ್ಲಿ ಸ್ವಲ್ಪ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಎಣ್ಣೆ ಹಾಕಿ ಸಣ್ಣಗೆ ಈರುಳ್ಳಿ ಕಟ್ ಮಾಡಿರೋದನ್ನು ಹಾಕಿ ಹುರ್ಕೊಂಡ ನಂತರ ಕಾಳು ಮತ್ತು ಉಪ್ಪು ಹಾಕಿ ಒಂದು ಸ್ವಲ್ಪ ಹೊತ್ತು ಇದನ್ನು ಬಾಡಿಸ್ಕೋಬೇಕು. ನಂತರ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಹಾಕಿ ಇದಕ್ಕೆ ತಕ್ಕಷ್ಟು ನೀರು ಹಾಕಿ 1 ಕುದಿ ಬಂದ ಮೇಲೆ ಇದನ್ನು ಟೇಸ್ಟ್ ಚೆಕ್ ಮಾಡ್ಕೋಬೋದು. ಉಪ್ಪು ಖಾರ ಏನಾರು ಕಡಿಮೆ ಇದ್ದರೆ ಇವಾಗ ಹಾಕ್ಕೊಂಡು ನಂತರ ಲಿಡ್ ಕ್ಲೋಸ್ ಮಾಡಿ 1 ವಿಸಿಲ್ ಕೂಗಿಸ್ಕೋಬೇಕು. ನಾನು ಇದಕ್ಕೆ ಕೊತ್ತಂಬರಿ ಆಗಲಿ, ಕರಿಬೇವಾಗಲಿ, ಮೆಂತ್ಯ ಸೊಪ್ಪಾಗಲಿ ಏನೂ ಹಾಕಿಲ್ಲ. ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಳ್ಳೋಂಥ ರೆಸಿಪಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಲಿಡ್ ಕ್ಲೋಸ್ ಮಾಡಿದ್ನಿ. ಒಂದೇ 1 ವಿಸಿಲ್ ಕೂಗಿಸ್ಕೋಬೇಕು. 1 ವಿಸಿಲ್ ಮೇಲೆ ಜಾಸ್ತಿ ನೀವು ಕೂಗಿಸಿದ್ರೆ ಕಾಳು ನುಣ್ಣಗಾಗುತ್ತೆ. ಹಾಗೆ ಮತ್ತೊಂದು ಟಿಪ್ ಏನಂದರೆ 1 ವಿಸಿಲ್ ಬಂದು ಸ್ಟವ್ ಎಲ್ಲ ಆಫ್ ಮಾಡಿದ್ಮೇಲೆ ಸಣ್ಣದಾಗಿ ಅದರೊಳಗಡೆಯಿಂದ ಪ್ರೆಷರ್ನ ನಿಧಾನವಾಗಿ ತೆಗಿಬೇಕು. ಕಂಪ್ಲೀಟಾಗಿ ಒಟ್ಟಿಗೆ ತೆಗಿಬಾರ್ದು, ನಿಧಾನಕ್ಕೆ ಅದರ ಪ್ರೆಷರ್ ಹೋಗೋ ಹಾಗೆ 1 ಸ್ಪೂನ್ ಇಟ್ಬಿಟ್ಟು ಪೂರ್ತಿಯ ಪ್ರೆಷರ್ ಎಲ್ಲ ಹೋದ್ಮೇಲೆ ಲಿಡ್ ಓಪನ್ ಮಾಡ್ಬೋದು. ಅಷ್ಟು ಟೈಮಲ್ಲಿ ಮಸಾಲೆನೂ ಬೆಂದಿರುತ್ತೆ, ಕಾಳಿಗೆ ಉಪ್ಪು ಖಾರನೂ ಹಿಡಿದಿರುತ್ತೆ, ನಮಗೆ ಆ ಬಾಯಿಗೆ ಕಾಳು ಸಿಗೋ ಹಾಗೂ ಇರುತ್ತೆ. ನಾನಿವತ್ತು ಹಾಕಿದ್ದು ಎಳೆ ಕಾಳೆ ಆದರೂ ಕೂಡ ನೋಡಿ ನಮಗಿನ್ನೂ ಆ ಕಾಳು ಹೀಗೇ ಕಾಣಿಸ್ತಾ ಇದೆ. ಬಲ್ತಿರೋಂಥ ಕಾಳಲ್ಲಿ ಮಾಡಿದ್ರೆ ಹಿತ್ಕವರೆ ಕಾಳು ಸಾರು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆದರೆ ಇವತ್ತು ಎಳೆ ಕಾಳನ್ನು ಉಪಯೋಗಿಸಿ ಹೇಗೆ ನಾವು ಹಿತ್ಕಿದ ಬೇಳೆ ಮಾಡ್ಬೋದು ಅಂತ ಅದನ್ನು ನಿಮಗೆ ತೋರಿಸಿದ್ದೀನಿ. 1 ವಿಸಿಲ್ ನಂತರ ಹಿತ್ಕಿದ ಬೇಳೆ ಸಾರು ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ಟೇಸ್ಟ್ ಎನ್ಹ್ಯಾನ್ಸ್ ಮಾಡೋದಕ್ಕೋಸ್ಕರ ಮೇಲಿಂದ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿದ್ದೀನಿ ಅದು ಕಲರ್ಗೋಸ್ಕರ. ಕಟ್ ಮಾಡಿರೋಂಥ ಕೊತ್ತಂಬರಿ ಒಗ್ಗರಣೆಗೆ ಹಾಕ್ಕೊಳ್ಳೋದ್ರಿಂದ ಮೇಲಿಂದ ತುಂಬ ಚೆನ್ನಾಗಿರುತ್ತೆ. ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಹಿತ್ಕಿದ ಬೇಳೆ ಸಾರು ರೆಡಿ. ಇದಕ್ಕೆ ಕಾಂಬಿನೇಷನ್ ಆಗಿ ಮುದ್ದೆ, ಚಪಾತಿ, ದೋಸೆ, ಇಡ್ಲಿ, ಅನ್ನ ಏನು ಬೇಕಾದ್ರೂ ಮಾಡ್ಕೋಬೋದು. ಆದರೆ ಡಿಫ್ರೆಂಟಾಗಿ ನಾನಿವತ್ತು ಮೆಂತ್ಯ ಮುದ್ದೆ ಮಾಡಿಕೊಟ್ಟಿದ್ದೆ, ತುಂಬ ಚೆನ್ನಾಗಿತ್ತು. ಹಸ್ಬೆಂಡ್ ನಿಜವಾಗ್ಲೂ 2 ಮುದ್ದೆ ಹಾಕಿಸ್ಕೊಂಡು ತಿಂದರು. ಸೊ ಬನ್ನಿ ಮೆಂತ್ಯ ಮುದ್ದೆ ಹೇಗೆ ಮಾಡೋದು ಅಂತ ನೋಡೋಣ. ಇದು ನಮ್ಮ ಹತ್ರ ಸಿಗುವಂಥ ಮೆಂತ್ಯ ಮುದ್ದೆ ಹಿಟ್ಟು. ಇದರಲ್ಲಿ ನಾನು ಗೋಧಿ, ಉದ್ದಿನಕಾಳು ಮತ್ತು ಮೆಂತ್ಯ 3 ಹಾಕಿ ಮಿಲ್ ಮಾಡಿಸಿ ಪ್ಯಾಕೆಟ್ ಮಾಡಿ ಇಟ್ಟಿದ್ದೀನಿ. ಇದರಿಂದನೇ ಮುದ್ದೆ ಮಾಡ್ತಾಯಿದ್ದೀನಿ. ಅರ್ಧ ಕಪ್ಪಷ್ಟು ಮೆಂತ್ಯದ ಹಿಟ್ಟಿಗೆ 1 ಕಪ್ಪಷ್ಟು ನೀರು ಬೇಕಾಗುತ್ತೆ. ಯಾವುದೇ ನೀವು ಅಳತೆಗೆ ತೊಗೋಬೋದು. ಅದಕ್ಕೆ ಈ ರೀತಿ ಪ್ರಪೋರ್ಷನ್ ಇಟ್ಕೋಬೇಕು. ಮೊದಲು ನೀರನ್ನು ಕುದಿಸ್ಕೊಂಬೇಡ. ಮುದ್ದೆ ಮಾಡುವಾಗ ಸ್ವಲ್ಪ ನೀರು ಚೆನ್ನಾಗಿ ಕುದಿಸ್ಕೊಂಡು ನಂತರ ಇದರಲ್ಲಿ ಹಾಕಿ ಹಿಟ್ಟನ್ನು ತಿರುಗಿಸ್ಕೋಬೇಕು. ರುಚಿಗೆ ಒಂದೇ 1 ಚಿಟಿಕೆಯಷ್ಟು ಉಪ್ಪು ಹಾಕಿದ್ದೀನಿ. ಹಾಗೆ ಇದು ಗಂಟಾಗ್ದಲೇ ಈ ರೀತಿಯಲ್ಲಿ ಮಾಡ್ಕೋಬೇಕು ಅಂದರೆ ಈ ಟಿಪ್ಸ್ನ ನೀವು ಫಾಲೋ ಮಾಡ್ಬೋದು. 1 ಸ್ಪೂನಷ್ಟು ಮೆಂತ್ಯ ಹಿಟ್ಟನ್ನು ಸ್ವಲ್ಪ ನೀರು ಹಾಕಿ ಕಲಿಸ್ಬಿಟ್ಟು ನಂತರ ನಾವು ಇದನ್ನು ಗಂಜಿ ಮಾಡಿ ನಂತರ ಮೆಂತ್ಯ ಹಿಟ್ಟನ್ನು ಹಾಕಿ ಬೇಯಿಸೋದ್ರಿಂದ ಗಂಟಾಗಲ್ಲ.
ಇದೇ ಸೇಮ್ ಪ್ರೊಸೀಜರ್ ನಾವು ಸಿಹಿ ಮುದ್ದೆ ಮಾಡುವಾಗಲೂ ಮಾಡ್ಬೋದು. ಇದೇ ನೀರಿಗೆ ಬೆಲ್ಲ ಹಾಕಿ ಕುದಿ ಬಂದ ಮೇಲೆ ಈ ರೀತಿ ಗಂಜಿ ರೀತಿಯಲ್ಲೇ ಮಾಡಿಕೊಂಡು ಹಿಟ್ಟನ್ನು ಹಾಕಿ ಮುದ್ದೆ ಮಾಡಿಕೊಡೋದ್ರಿಂದ ಸಿಹಿ ಮುದ್ದೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ಮಾಡೋಂಥ ಟೈಮಲ್ಲೇ 1 ಸ್ಪೂನಷ್ಟು ತುಪ್ಪ ಹಾಕೋದ್ರಿಂದ ಅದನ್ನು ತುಪ್ಪದ ಘಮನೂ ಇರುತ್ತೆ, ಹಾಗೆ ಗಂಟಾಗ್ದಲೇ ಇರೋ ಹಾಗೆ ತುಪ್ಪ ಅವಾಯ್ಡ್ ಮಾಡುತ್ತೆ. ಚೆನ್ನಾಗಿದು ಕುದಿ ಬಂದಮೇಲೆ ಮೆಂತ್ಯ ಹಿಟ್ಟು ಹಾಕಿದ್ದೀನಿ. ಇದನ್ನು ತಿರುಗಿಸೋದಕ್ಕೋಸ್ಕರ ಯಾವುದಾದ್ರು ಒಂದು ವುಡನ್ ಸ್ಪ್ಯಾಚುಲ ಉಪಯೋಗಿಸ್ಕೋಬೋದು ಅಥವಾ ಮುದ್ದೆ ಕೋಲನ್ನ ಉಪಯೋಗಿಸ್ಕೋಬೇಕು. ಚೆನ್ನಾಗಿದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ ಕೇಸ್ ನಮ್ಗೆ ಇಲ್ಲಿ ಏನಾದ್ರು ತೆಳ್ಳಗಿದೆ ಅಂತ ಅನ್ಸಿದ್ರು ಇನ್ನು ಸ್ವಲ್ಪ ಹಿಟ್ಟನ್ನು ನೀವು ಮಿಕ್ಸ್ ಮಾಡ್ಕೋಬೋದು. ಸೊ ಇದಕ್ಕೆ ಇಷ್ಟೇ ಪ್ರಪೋರ್ಷನ್ ಅಂತ ಏನಿಲ್ಲ. ಸ್ವಲ್ಪ ತೆಳ್ಳಗಾಯಿತು ಅಂದರೆ ಇನ್ನು ಸ್ವಲ್ಪ ಹಿಟ್ಟು ಹಾಕ್ಕೊಳ್ಳಿ, ಅಥವಾ ಗಟ್ಟಿ ಆಯಿತು ಅಂದರೆ ಇನ್ನು ಸ್ವಲ್ಪ ನೀರನ್ನು ಬಿಸಿ ಮಾಡಿರೋಂಥ ನೀರನ್ನ ಹಾಕ್ಕೋಬೋದು. ಸೊ ಏನು ಭಯ ಪಡೋಂಥ ಅವಶ್ಯಕತೆ ಇಲ್ಲ, ಇಷ್ಟೇ ಹಾಕ್ಕೋಬೇಕು ಇಷ್ಟೇ ಇರಬೇಕು ಅಂತ. ಒಂದು ಪ್ರಪೋರ್ಷನ್ ನಾನು ನಿಮಗೆ ತೋರಿಸಿದೆ ಅಷ್ಟೇ. ಅರ್ಧ ಕಪ್ಗೆ 1 ಕಪ್ ಅಷ್ಟು ನೀರು ಬೇಕಾಗುತ್ತೆ ಅಂತ. ಅಲ್ಲೇನಾದ್ರು ನಮಗೆ ಸ್ವಲ್ಪ ತೆಳ್ಳಗಾಯಿತು ಗಟ್ಟಿ ಆಯಿತು ಅಂತಂದ್ರೂ ಈ ರೀತಿ ಅಡ್ಜಸ್ಟ್ ಮಾಡ್ಕೋಬೋದು. ಮುಚ್ಚಿಟ್ಟು ಸಣ್ಣ ಊರಿನಲ್ಲಿ ಒಂದು 3 ರಿಂದ 4 ನಿಮಿಷ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು. ಆ ಹಿಟ್ಟಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗಬೇಕು, ಈ ರೀತಿ ತಳ ಬಿಟ್ಟು ಬರಬೇಕು. ಆ ರೀತಿ ಆಗೋವರೆಗೂ ಬೇಯಿಸ್ಕೊಳ್ಳೋಣ. ಎಸ್ಪೆಷಲಿ ಇದನ್ನು ಪ್ಯೂಬರ್ಟಿ ಮಕ್ಕಳಿಗೆ ಅಂದರೆ ಮೆಚೂರ್ಡ್ ಆಗಿರೋಂಥ ಮಕ್ಕಳಿಗೆ ಕೊಡೋದ್ರಿಂದ ಬೆನ್ನು ನೋವು ಅಥವಾ ಸೊಂಟ ನೋವು ಬರಲ್ಲ ಅಂತ ಹೇಳ್ತಾರೆ. ಅವ್ರು ಮಾತ್ರ ಅಲ್ಲ, ಎಲ್ಲರೂ ತಿನ್ಬೋದು. ಮನೇಲಿರುವಂಥ ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲರೂ ತಿನ್ಬೋದು. ಎಲ್ರಿಗೂ ಈ ಮೆಂತ್ಯದ ಹಿಟ್ಟು ತುಂಬಾ ಒಳ್ಳೆಯದು, ಶಕ್ತಿದಾಯಕ ಹಿಟ್ಟು ಅಂತಲೇ ಹೇಳ್ಬೋದು. ಬರೀ ರಾಗಿ ಮುದ್ದೆ ಅಥವಾ ರಾಗಿ ಹಿಟ್ಟನ್ನೇ ಬಳಸಬೇಕು ಅಂತೇನಿಲ್ಲ. ಈ ಥರ ಗೋಧಿ ಮುದ್ದೆ ಅಥವಾ ಮೆಂತ್ಯದ ಹಿಟ್ಟಿಂದ ಮುದ್ದೆ ಮಾಡಿಕೊಟ್ಟಾಗ ಒಂದು ಸ್ವಲ್ಪ ಡಿಫ್ರೆಂಟಾಗೂ ಇರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸಿಹಿ ಮುದ್ದೆ ಅಷ್ಟೇ ಅಲ್ಲದೆ ಈ ರೀತಿ ಸಾಂಬಾರು ಜೊತೆಗೂ ನಾವು ಸರ್ವ್ ಮಾಡ್ಬೋದು. ಇದು ಒಂದು ಸ್ಪೆಷಲ್ ರೆಸಿಪಿ ಥರನೇ ಆಗೋಯಿತು. ಹಸ್ಬೆಂಡ್ಗೆ ತುಂಬ ಇಷ್ಟ ಆಗಿ 1 ಇಲ್ಲ 2 ಮುದ್ದೆ ಹಾಕಿಸ್ಕೊಂಡು ತಿಂದರು, ತುಂಬ ಚೆನ್ನಾಗಿತ್ತು. ಹಿತ್ಕಿದ ಬೇಳೆ ಸಾರು ಜೊತೆಗೆ ಮೆಂತ್ಯ ಮುದ್ದೆ ಕೂಡ ರೆಡಿಯಾಗಿದೆ. ವಿಂಟರ್ ಸ್ಪೆಷಲ್ 2 ರೆಸಿಪಿ ಖಂಡಿತ ಟ್ರೈ ಮಾಡಿ, ಮಾಡಿದ ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋಂಥ ಬ್ಲಾಗ್ ಜೊತೆಗೆ. ಹೋಗ್ಬರ್ಲಾ? ಹಿತ್ಕಿದ ಬೇಳೆ ಸಾರು, ಮೆಂತ್ಯ ಮುದ್ದೆ, ಸೂಪರ್.